ಬಂಗಾರದ ಮನುಷ್ಯ 100 ಡೇಸ್ ನಡೀತಾ ಇರುವಾಗ ಆವಾಗ ಕೆಲವು ಡಿಸ್ಟ್ರಿಬ್ಯೂಟರ್ಸ್ ಎಲ್ಲ 50ರಿಂದ 60% ಮಾತ್ರ ಥಿಯೇಟರ್ ಫುಲ್ ಆಗ್ತಾ ಇದೆ. 100 ದಿನ ಕಂಪ್ಲೀಟ್ ಆದ್ಮೇಲೆ ಈ ಸಿನಿಮಾನ ತೆಗೆದಾಕೋಣ ಅಂತ ಪ್ಲಾನ್ ಮಾಡ್ತಾರೆ. ಆಗ ಕೆಲವು ಕನ್ನಡ ಸಂಘಗಳು, ರಾಜ್ಕುಮಾರ್ ಅಭಿಮಾನಿಗಳ ಸಂಘ, ಈ ತರ ಕೆಲವರೆಲ್ಲ ಹೋರಾಟ ಮಾಡಿ ಆ ಸಿನಿಮಾನ ಥಿಯೇಟರ್ ಅಲ್ಲಿ ಉಳಿಸ್ಕೊಂಡ್ರು. ನಂತರ ಆ ಸಿನಿಮಾ ಎಷ್ಟು ದೊಡ್ಡ ಸಾಧನೆ ಮಾಡಿದೆ ಅಂತ ನಮ್ಗೆಲ್ರಿಗೂ ಗೊತ್ತು. ಈ ಸಿನಿಮಾ ರಿಲೀಸ್ ಆಗಿರೋ ಅಷ್ಟು ಥಿಯೇಟರ್ ಅಲ್ಲೂ 175 ಡೇಸ್ ಕಂಪ್ಲೀಟ್ ಮಾಡುತ್ತೆ. ಇನ್ನು ಕೆಲವು ಥಿಯೇಟರ್ ಗಳಲ್ಲಿ 250 ಡೇಸ್ ಓಡುತ್ತೆ. ಇನ್ನು ಕೆಲವು ಥಿಯೇಟರ್ ಗಳಲ್ಲಿ 1 ವರ್ಷ ಓಡುತ್ತೆ. ಬ್ಯಾಂಗ್ಳೂರ್ ಸ್ಟೇಟ್ಸ್ ಥಿಯೇಟರ್ ಅಲ್ಲಿ 2 ವರ್ಷ ಕಂಪ್ಲೀಟ್ ಮಾಡಿ ಒಂದು ದೊಡ್ಡ ಇತಿಹಾಸನ ಕ್ರಿಯೇಟ್ ಮಾಡುತ್ತೆ. ಅದು ಮಾತ್ರ ಅಲ್ಲ, ಒಬ್ಬ ವ್ಯಕ್ತಿ ತನ್ನ ಸಿನಿಮಾದ ಮೂಲಕ ಆ ಜನರೇಷನ್ ಅನ್ನೇ ಬದಲಾಯಿಸ್ತಾರೆ ಅಂದ್ರೆ ಆ ವ್ಯಕ್ತಿಯ ಪವರ್ ಯಾವ ತರ ಇರಬಹುದು. 50s ಅಲ್ಲಿ 60s ಅಲ್ಲಿ ಹಳ್ಳಿ ಬಿಟ್ಟು ವ್ಯವಸಾಯ ಬಿಟ್ಟು ಕೆಲಸ ಹುಡುಕೋ ಪಟ್ಟಣ ಕಡೆ ಬಂದಿರೋ ಜನಗಳನ್ನ ಬಂಗಾರದ ಮನುಷ್ಯ ಅನ್ನೋ ಸಿನಿಮಾದ ಮೂಲಕ ವ್ಯವಸಾಯ ಎಷ್ಟು ಮುಖ್ಯ, ಆ ಮಣ್ಣಿನ ಋಣ ಮತ್ತು ಸಂಬಂಧವನ್ನು ಜನಗಳಿಗೆ ತೋರಿಸಿ ಹಳ್ಳಿಯಿಂದ ಪಟ್ಟಣಕ್ಕೆ ಬಂದಿರೋ ಜನಗಳು ಪ್ಲಸ್ ಸಿಟಿನಲ್ಲೇ ಓದಿ ಬೆಳೆದಿರೋ ಹುಡುಗರನ್ನ ವ್ಯವಸಾಯದ ಕಡೆ ತಿರುಗಿಸಿದ್ದು ಕರ್ನಾಟಕ ರತ್ನ ಡಾಕ್ಟರ್